ಅವ್ರ ಹೆಸರು ಧಾರವಾಡ ಲಕ್ಕಪ್ಪ ಗೊಬ್ಬರ. ಅವ್ರ ಊರು ಕರಗಚ್ಚಿ ಗ್ರಾಮ ಪಂಚಾಯತಿ ನಾವು ಗೈಡ್ಲೈನ್ ಮಾಡ್ತೀವಿ. ಸರ್ ಇದ್ದಂದ್ರೆ ಹೋಗಿ ಕೆಲಸ ಮಾಡ್ತಕ್ಕಂಥ ಅವ್ರು ಕರೆಕ್ಟಾಗಿ ಕೆಲಸ ಮಾಡ್ತಾರೆ. ನೀವು ರೋಡ್ ಹ್ಯಾಂಗ್ ಮಾಡ್ತಾರೆ ಅನ್ನೋದೇ ನಿಮ್ಗೆ ಗೊತ್ತಿಲ್ಲ. ನಾವು ಮಾಡ್ತೀವಿ ಯಾರು ಎರಡು ಡೇಸ್ ಗಡಿ ಬ್ಯಾನರ್ ಹಾಕಿ ದಮ್ಮಂತ ಕೊಡ್ತೀವಿ. ಮಳೆ ಬಂದರೆ ಗಾಡಿ ಈ ವ್ಯವಸ್ಥೆ ಅದೇ ಹೌದು. ಅಂದರೆ ನಮಗೆ ಪರ್ಫೆಕ್ಟಾಗಿ ಗೊತ್ತು ಈ ಎಸ್ಟಿಮೇಟ್ ಪ್ರಕಾರ ಕೆಲಸ ಯಾರಿಗೆ ಯಾಕೆ ಆಗಿಲ್ಲ. ನಾವು ಕೇಳ್ತಕ್ಕಂಥ ಧೈರ್ಯ ಇದ್ದಾಗ ಮಾತ್ರ ನಮ್ಮ ಸಮಾಜದಲ್ಲಿ ನಮ್ಮ ಗ್ರಾಮದಲ್ಲಿ ನಾವು ಮಾಡ್ತಕ್ಕಂಥ ಸರ್ಕಾರಿ ಕೆಲಸಗಳು ಬದಲಾವಣೆ ಆಗಲಿಕ್ಕೆ ಸಾಧ್ಯ. ಇಷ್ಟೊಂದು ಮಾಡ್ತೀವಿ ಅದಕ್ಕೆ ನೀವು ಜನರಲ್ಲಿ ಅಭಿವೃದ್ಧಿ ಕೊಡ್ತಕ್ಕಂಥ ಉದ್ದೇಶ ಇಷ್ಟೇ. ನಮ್ಮ ಗ್ರಾಮ ಪಂಚಾಯತಿ ವ್ಯವಸ್ಥೆಯಲ್ಲಿ ನಮ್ಮ ಸಮಾಜದ ಪ್ರದೇಶಗಳ ನಿರ್ದೇಶನ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳು ಕೆಲಸ ಮಾಡ್ತಕ್ಕಂಥದ್ದು. ಇನ್ನು ರೇಷನ್ ಕಾರ್ಡ್ ಮಾಡ್ತಕ್ಕಂಥದ್ದು, ರೈತರಿಗೆ ಪೆನ್ಷನ್ ಸ್ಕೀಮ್ ಐತಿ, ಬೇರೆ ರೈತರಿಗೆ ಕೃಷಿ ಫೈನಾನ್ಸ್ ಐತಿ, ಪ್ರಧಾನಮಂತ್ರಿ ವಸತಿ ಯೋಜನೆ ಐತಿ. ಇನ್ನು ವಿವಿಧ ಇಲಾಖೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಜಾಸ್ತಿ ಕೆಲಸ ಅಲ್ಲ. ಆ ಎಲ್ಲ ಕೆಲಸಗಳನ್ನು ನಮ್ಮೊಂದಿಗೆ ಮಾಡೋಕ್ಕಾಗಲ್ಲ. ಈಗ 16ನೇ ತಾರೀಕು ಸ್ಟಾರ್ಟ್ ಆಗ್ತಕ್ಕಂಥ ನಮಗೆ ಆಗ್ತಕ್ಕಂಥದ್ದು ಇನ್ನೊಂದು ವಿವೇಕವನ್ನು ನರೇಗಾ ಮತ್ತು 15 ಹಣಕಾಸು ಸಹಾಯದಿಂದ ನೋಡ್ತಕ್ಕಂಥ ವ್ಯವಸ್ಥೆ ಐತಿ. ಈ ಸಂದರ್ಭದಲ್ಲಿ ಅದಕ್ಕೆ ಬೇರೆ ಸ್ಕೀಮ್ಗಳು ಕೊಟ್ಟೆ ಹೋದರೆ ಎಲ್ಲರಿಗೂ ಮಾಡೋಕ್ಕಾಗಲ್ಲ, ನೋಡೋಕ್ಕಾಗಲ್ಲ. ನಿಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೆಲಸ ಇದ್ದರೆ ನಿಮಗೂ ಹೋಗೋಣ, ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದು ನಿಮ್ಮನ್ನು ಬರೀಲ್ಲ. ಇವಾಗ ಬೇರೆ ಏನಾದರೂ ಸ್ಕೀಮು ಬಂದು ಅದಕ್ಕೆ ನೀವು ಬೇರೆ ಡೆವಲಪ್ ಮಾಡ್ತೀವಿ. ಅದರ ಜೊತೆಗೆ ಕಂಟಿನ್ಯೂ ಪಂಚಾಯತಿಗೆ ಒಂದು ಕಂಪಲ್ಸರಿ ಒಂದು ಬದಲಾವಣೆ ಆಗ್ತಕ್ಕಂಥ ಕೆಲಸ ಸರ್ಕಾರ. ಆ ಒಂದು ಉದ್ದೇಶಕ್ಕಾಗಿ ನಿಮ್ಮ ಸರ್ಕಾರ ತರಬೇತಿ ಕೊಡೋದಕ್ಕ ಈ ತರಬೇತಿ ಕೊಡೋದಕ್ಕಿಂತ ಮುಂಚೆನೇ ಬಂದರೆ ಗ್ರಾಮ ಕಾರ್ಯಕ್ರಮ ವಿತರಣೆ ಕೊಡೋದು. ಅದಕ್ಕೆ ಡೆವಲಪ್ ಮಾಡೋದಕ್ಕೆ ಆ್ಯಕ್ಚುಲಿ ಎಲ್ಲ ಸರ್ಕಾರದ ವ್ಯವಸ್ಥೆಯಲ್ಲಿ ಮೊದಲಾದರೆ ಅದು ನೇಮಕಾತಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಭಾಳಷ್ಟು ಮೊದಲ ಒಂದು ಆಸೆ ಕಾರ್ಯಕರ್ತೆ ನೇಮಕ ಆಗಬೇಕು ಎಷ್ಟೋ ಕಷ್ಟ ಇದೆ. ಆ ವ್ಯವಸ್ಥೆ ಸರ್ಕಾರ ಏನು ಮಾಡ್ತೀವಿ ಸ್ವಲ್ಪ ಬದಲಾವಣೆ ಮಾಡ್ತಾರೆ. ಅದಕ್ಕೆ ನಿಮ್ಮನ್ನು ಮುಂದೆ ನಿಮ್ಮ ಗ್ರಾಮ ಪಂಚಾಯತಿಗೆ ನೀವು ಒಬ್ಬರು ಗ್ರಾಮ ಸಂಪರ್ಕಗಳು ವ್ಯಕ್ತಿ ಆಗ್ತದೆ. ನೀವು ಆ ಪಂಚಾಯತಿಗೆ ನೀವು ಅವ್ರು ಮಾಡಿರ್ತಕ್ಕಂಥ ಕಾನೂನು ಆಗಿರ್ಬೋದು, ವ್ಯವಸ್ಥೆ ಆಗಿ ಹೋಗ್ತಕ್ಕಂಥ ನಿಮಗೆ ಅಧಿಕಾರ ಇರ್ತಲ್ಲ. ಅಂಥ ಒಂದು ಸಂದರ್ಭದಲ್ಲಿ ನಿಮಗೂ ನಿಮ್ಮ ಪಂಚಾಯತಿ ಆಗ್ತದೆ, ನಿಮಗೂ ಗೌರವ ನೀವು ಕರೀಲಿಕ್ಕೆ ಸಾಧ್ಯ ಆಗ್ತದೆ. ಈ ಒಂದು ಉದ್ದೇಶಕ್ಕೋಸ್ಕರ ಸರ್ಕಾರ ಏನಿರ್ತದೆ ಗ್ರಾಮ ಸಂಪರ್ಕಗಳು